ಇದು ಕಾಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ನ ಕಟ್ಕೊಟ್ಟಿದ್ದೀವಿ ಸ್ಕ್ರೀನಲ್ಲಿ. ಎಲ್ಲ ಥರದ ಆಡಿಯನ್ಸ್ ಬಂದು ನೋಡಿ ಖುಷಿ ಪಡುವಂಥ ಒಂದು ಮೂವಿ, ಜೊತೆಗೆ ಒಂದು ಎಮೋಷ್ನಲ್ ಮೂಮೆಂಟ್ ಆಗುವಂಥ ಒಂದು ಮೂವಿ. ಅದಕ್ಕೆ ನಾವು ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಕಂಪ್ಲೀಟ್ ಹೌಸ್ಫುಲ್ ಆಗಿ ಇವಾಗ ಜನರ ಮನಸ್ಸನ್ನು ನಿಧಾನವಾಗಿ ಗೆಲ್ತಾ ಇದೆ. ಇವನ್ ಬುಕ್ ಮೈ ಶೋದಲ್ಲಿ ಓಪನ್ ಮಾಡಿದ್ರು ಕೂಡ ಎಲ್ಲ ಶೋ ನಿಧಾನಕ್ಕೆ ತುಂಬ ಫಿಲ್ಲಿಂಗ್ ಆಗ್ತಾ ಇದೆ, ಫಿಲ್ಲಿಂಗ್ ಫಾಸ್ಟ್. ಸೊ ಹಾಗಾಗಿ ಇವತ್ತಿಂದ ಪೀಟರ್ ಎಲ್ಲರ ಮನಸ್ಸನ್ನು ತಟ್ಟುತ್ತೆ ಅನ್ನೋ ಭಾವನೆ ನಂದು. ಎಲ್ಲರೂ ಖುಷಿಪಟ್ಟು ನೋಡ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ಹೇಳ್ತಾರೆ, ದೊಡ್ಡದಲ್ಲ. ಸೊ ಹಾಗಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆಮೇಲೆ ತಂತ್ರಜ್ಞರಿಗೆ, ಲಾಸ್ಟಲ್ಲಿ ನಾವು ನಟರು ನಿಲ್ತೀವಿ. ಸೊ ಹಾಗಾಗಿ ಇದು ತಂತ್ರಜ್ಞರ ಗೆಲುವು, ಹಾಗೆ ಪ್ರೊಡಕ್ಷನ್ ಹೌಸ್, ಹಾಗೆ ನಿರ್ದೇಶಕರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಕ್ಲೈಮ್ಯಾಕ್ಸ್ ಪೋರ್ಷನ್ ಅನ್ನೋದು ಜನರನ್ನ ಎಮೋಷ್ನಲ್ ಮಾಡದೆ ನಾವು ಹೊರಗಡೆ ಕಳಿಸ್ಬಿಟ್ರೆ ಜನಕ್ಕೆ ಒಂದು ಏನಂತಾರೆ, ಲಾಸ್ಟಲ್ಲಿ ಒಂದು ಚೆನ್ನಾಗಿರೋ ತಿಂಡಿ ತಿಂದ್ಬಿಟ್ಟು ಟೇಸ್ಟ್ ಉಳ್ಕೊಳ್ತಲ್ಲ, ಟೇಸ್ಟ್ ಬಡ್ ಅದು ಸಿಕ್ಕದ ಲೆಕ್ಕ. ಈಗ ಆ ಒಂದು ಕ್ಲೈಮ್ಯಾಕ್ಸ್ ಅನ್ನು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇಡೀ ಸಿನಿಮಾ. ಜನ ಅದನ್ನು ನೆನೆಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಇನ್ನೇನೂ ಇಲ್ಲ. ಒಟ್ಟಿನಲ್ಲಿ ಜನ ಆ ಗುಂಗಲ್ಲಿ ಹೊರಗಡೆ ಹೋದಾಗ ಆ ಗುಂಗಲ್ಲೇ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ನೆರವೇರಿದೆ. ಒಂದೊಂದು ಸಿನಿಮಾದ ಟ್ರೀಟ್ಮೆಂಟ್ ಒಂದೊಂದು ಥರ ಇರುತ್ತೆ. ಆದರೆ ಈ ಥರದ ಒಂದು ಚಂಡೆ, ಒಂದು ಸಾಂಸ್ಕೃತಿಕ ಕಲೆಯ ಮಟೀರಿಯಲ್ನ ಇಟ್ಕೊಂಡು ಒಂದು ಸಸ್ಪೆನ್ಸ್ ಡ್ರಾಮಾನ ಕ್ರಿಯೇಟ್ ಮಾಡೋದಷ್ಟು ಈಸಿ ಅಲ್ಲ. ತುಂಬ ಜನ ಬರೆದಿದ್ರು ಮಲೆನಾಡಿನಲ್ಲೇ ನಡೆಯುವಂಥ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಜಾಸ್ತಿ ಇದೆ ಅಂತ. ಎಸ್, ಮಲೆನಾಡಲ್ಲೇ ಒಂದು ವಿಚಿತ್ರವಾದಂಥ ಒಂದು ಮಿಸ್ಟ್ರಿ ಇದೆ, ಅದನ್ನು ಯಾರೂ ಗಮನಿಸಿರಲ್ಲ. ಅದನ್ನು ನಾವು ಇಲ್ಲಿ ಮತ್ತೆ ಮತ್ತೆ ಕಟ್ಕೊಡೋಂಥ ಪ್ರಯತ್ನ ನಡೀತಿದೆ. ಇವರು ನಮ್ಮ ನಿರ್ದೇಶಕರು ಸುಖೇಶ್ ಶೆಟ್ಟಿ, ಈಗ ಇವ್ರು ಮಾತಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು